ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್ ನೋಡಿ, ನಿನ್ನೆ ಏನಾಗಿತ್ತಂತಂದರೆ ಕೆಯ್ದವರು ನಮ್ಮ ಲ್ಯಾಟ್ರಲ್ ಎಂಟ್ರಿ ಅಭ್ಯರ್ಥಿಗಳಿಗೆ, ಲ್ಯಾಟ್ರ್ ಎಂಟ್ರಿ ಅಂದರೆ ಯಾರ್ರೀ? ಈ ಬಿ ಫಾರ್ಮಾ ಲ್ಯಾಟ್ರ್ ಎಂಟ್ರಿ ಮಾಡಬೇಕಂತಿದ್ದಾರಲ್ಲ, ಅಂಥವ್ರುಗಳಿಗೆ ನಿನ್ನೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಇದಕ್ಕಿಂತ ಮೊದಲು ರ್ಯಾಂಕ್ ನಂಬರ್ಗಳನ್ನು ಬಿಡುಗಡೆ ಮಾಡಿದ್ರು. ಸೊ ರ್ಯಾಂಕ್ ನಂಬರ್ಗಳನ್ನು ಯಾರು ಬಂದಿಲ್ಲಲ್ಲ ಅಂಥ ಅಭ್ಯರ್ಥಿಗಳು ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ರ್ಯಾಂಕ್ ನಂಬರ್, ಸ್ಪಾಟ್ ರ್ಯಾಂಕ್ಗಳನ್ನು ಪಡ್ಕೋರಿ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಕೆಗೆ ಕಾಲ್ ಮಾಡಿಕೊಂಡು ಮೇಲ್ ಮಾಡಿ ಟೆನ್ಷನಲ್ಲಿರುವಂಥದ್ದು. ಬಟ್ ಮೇಲಿಗೆ ಕೆಯ್ದವರು ಬೇಗನೆ ರಿಪ್ಲೈ ಕೂಡ ಮಾಡೋದಿಲ್ಲ. ಸೊ ಹೀಗಾಗಿ ನಿಮ್ಮಗಳಿಗೆ ಒಂದು ಸಜೆಷನ್ ಹೇಳೋದೇನಪ್ಪ ಅಂತಂದರೆ, ಯಾವ ಅಭ್ಯರ್ಥಿಗಳು ಈಗ ಲ್ಯಾಟ್ರಿ ಎಂಟ್ರಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮ್ಮ ರ್ಯಾಂಕ್ ಅಪ್ಲಿಕೇಶನ್ ಬೇಕು, ರ್ಯಾಂಕ್ ನಂಬರ್ಗಳು ಬೇಕು, ಹೌದಾ? ಸೊ ರ್ಯಾಂಕ್ ನಂಬರ್ ಇಲ್ಲ ಅಂದರೂ ಕೂಡ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಇನ್ ಕೇಸ್ ಆಫ್ ನಮಗೇನು ಲ್ಯಾಟ್ರಿ ಎಂಟ್ರಿ ಅವರಿಗೆ ನನಗೆ ರ್ಯಾಂಕ್ ನಂಬರ್ ಸಿಕ್ಕಿಲ್ಲ, ನಾನು ಡಾಕ್ಯುಮೆಂಟ್ಗಳನ್ನು ಎಲ್ಲನೂ ಸೆಂಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಆದರೆ ನನಗೇನು ರಿಪ್ಲೈ ಬಂದಿಲ್ಲ ಅಂತಂದರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಫಸ್ಟ್ ಮಾಡೋದೇನಪ್ಪ ಅಂತಂದ್ರೆ ನೀವು ಲ್ಯಾಟ್ರಿ ಎಂಟ್ರಿ ವೆರಿಫಿಕೇಷನ್ ಸ್ಲಿಪ್ಪಿಗೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ಗಳನ್ನು ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅಪ್ಲಿಕೇಶನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿದಾಗ ಓಪನ್ ಆಗುತ್ತೆ. ಓಪನ್ ಮಾಡಿದಾಗ ಅದರಲ್ಲಿ ಏನಾದರೂ ನಿಮ್ಮ ರ್ಯಾಂಕ್ ನಂಬರ್ ಕೊಟ್ಟಿದ್ದರೆ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಓಕೆನಾ? ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರ್ಯಾಂಕ್ ನಂಬರ್ ಬಂದಿದ್ದರೆ ನೀವು ಟೆನ್ಷನನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಅಪ್ಡೇಟ್ ಆಗಿಬಿಟ್ಟಿರುತ್ತೆ, ಹೌದಾ? ನೀವು ಮೇಲಿಗೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸರ್, ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ನಮಗೆ ರ್ಯಾಂಕ್ ನಂಬರ್ ತೋರಿಸ್ತಾ ಇಲ್ಲ ಅಂತಂದರೆ ನೀವು ತುರ್ತಾಗಿ ಕೆಗೆ ಕಾಲ್ ಮಾಡಬೇಕು. ಅದು ವೇಟಿಂಗಲ್ಲಿದ್ದರೂ ಕೂಡ ನೀವು ಕಾಲ್ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಬೆಂಗಳೂರು ಸಮೀಪದಲ್ಲಿ ಯಾರಾದರೂ ನಿಮ್ಮ ಅಭ್ಯರ್ಥಿಗಳು ಇದ್ದರೆ ಅವರುಗಳಿಗೆ ಕೆಗೆ ಕಳಿಸ್ಕೊಟ್ಟು ಅವ್ರ ಮುಖಾಂತರ ನೀವು ಡೈರೆಕ್ಟಾಗಿ ಏನು ಮಾಡ್ಕೊಂಡು ಸ್ವಲ್ಪ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡು ಆಮೇಲೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನೀವು ಯಾರು ಈಗ ರ್ಯಾಂಕ್ ನಂಬರ್ಗಳು ಬಂದಿಲ್ಲ, ನೀವು ಕೆಗೆ ಏನಾದರೂ ಮೇಲ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು, ಅಪ್ಲಿಕೇಶನ್ ಫಾರ್ಮು, ಮಾರ್ಕ್ಸ್ ಕಾರ್ಡ್ಗಳನ್ನು ಮೇಲ್ ಮಾಡಿದರೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಡೌನ್ಲೋಡ್ ಮಾಡಿದ ಮೇಲೆ ಅದರಲ್ಲಿ ರ್ಯಾಂಕ್ ನಂಬರ್ ಇದ್ದರೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ನಿಮ್ಮ ರ್ಯಾಂಕ್ ನಂಬರ್ ನಿಮಗೆ ಸಿಕ್ಕಿಬಿಟ್ಟಿದೆ, ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಡೌನ್ಲೋಡ್ ಕೂಡ ಆಗಿದೆ, ನೀವು ಆಪ್ಷನ್ಗೆ ವೇಟ್ ಮಾಡ್ಬೋದು. ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.